ಹಾಯ್ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ 2023-24ನೇ ಸಾಲಿನಲ್ಲಿ ಸರ್ಕಾರಿ ಕೋಟಾದ ಒಂದು BEd ಸೀಟಿಗೆ ಅಪ್ಲಿಕೇಶನ್ ಹಾಕಿರತಂಥ ವಿದ್ಯಾರ್ಥಿಗಳ ಪೈಕಿ ಇದೀಗ 4th ರೌಂಡ್ಗೆ ವಿದ್ಯಾರ್ಥಿಗಳು ಯಾರು ವೆಯ್ಟ್ ಮಾಡ್ತಾ ಇದ್ರಲ್ಲ. ಸೊ 3rd ರೌಂಡಲ್ಲಿ ಕಾಲೇಜ್ ಸಿಕ್ಕಿನ ಮುಂದಿನ ರೌಂಡ್ಗೆ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಅಥವಾ 3rd ರೌಂಡಲ್ಲಿ ನಮಗೆ ಸ್ಟಾರ್ ಮಾರ್ಕ್ ಬಂತು ಅಂತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು. ಅಂದರೆ 3rd ರೌಂಡಲ್ಲೇ ಸ್ಟಾರ್ ಮಾರ್ಕ್ ಬಂತು, 3rd ರೌಂಡಲ್ಲೇ ನಮಗೆ ಹೆಸರು ಬಂತು. ಸೊ ಹಾಗಾಗಿ ನಾವು ಮುಂದಕ್ಕೆ ಬಂದಿದ್ವಿ, ಕಳೆದ ಯಾವುದೇ ಲಿಸ್ಟಲ್ಲಿ ಹೆಸರು ಬಂದಿಲ್ಲ ಅಂತಕ್ಕಂಥ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇರುವಂಥದ್ದು. ಸೊ ಸೀಟ್ ಮೆಟ್ರಿಕ್ಸ್ ನಾಳೆ ಪ್ರಕಟ ಆಗ್ತಿರುವಂಥದ್ದು ಫೆಬ್ರವರಿ 3ನೇ ತಾರೀಕಿನಂದು ಇಲಾಖಾ ವೆಬ್ಸೈಟ್ನಲ್ಲೇ ಪ್ರಕಟ ಮಾಡ್ತೀವಿ ಅಂತ ಹಿಂದೆ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಕೊಟ್ಟಿರತಕ್ಕಂಥ ಪರಿಷ್ಕೃತ ವೇಳಾಪಟ್ಟಿ ಅಡ್ಮಿಷನ್ಗೆ ಸಂಬಂಧಪಟ್ಟಂತೆ ದಾಖಲಾತಿಗೆ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಅವರು ಏನು ಪ್ರಕಟ ಮಾಡಿದ್ರಲ್ಲ ಟೈಮ್ ಟೇಬಲ್ ಅಂದ್ಬಿಟ್ಟು, ಸೊ ಅದರ ಪ್ರಕಾರ ಅದರಲ್ಲಿ ಕೊಟ್ಟಿರುವಂಥ ಮಾಹಿತಿ ಪ್ರಕಾರ ಫೆಬ್ರವರಿ 3ನೇ ತಾರೀಕಿನಂದು ಸೀಟ್ ಮೆಟ್ರಿಕ್ಸನ್ನು ಪ್ರಕಟ ಮಾಡ್ತೇವೆ ಅಂತ ಹೇಳಿದರು. ಅಂದರೆ 4ನೇ ರೌಂಡಿಗೆ 3ನೇ ರೌಂಡ್ನ ಬಳಿಕ ಯಾವ್ಯಾವ ಕಾಲೇಜುಗಳಲ್ಲಿ ಎಷ್ಟೆಷ್ಟು ಸೀಟ್ಗಳು ಉಳ್ಕೊಂಡಿದೆ ಮತ್ತು ಯಾವ್ಯಾವ ಕ್ಯಾಟಗರಿ ವೈಸಲ್ಲಿ ವಿದ್ಯಾರ್ಥಿಗಳಿಗೆ ಅದನ್ನು ಪ್ರಕಟ ಮಾಡ್ತಾರೆ. ಸೊ ಯಾವ್ಯಾವ ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ಯಾವ್ಯಾವ ಕಾಲೇಜಸ್ಸಲ್ಲಿ ಎಷ್ಟು ಸೀಟ್ಗಳು ಉಳ್ಕೊಂಡಿದೆ ಅಂತ ವಿದ್ಯಾರ್ಥಿಗಳು ಅದರ ಬೇಸ್ ಮೇಲೆ ಆಪ್ಷನ್ ಎಂಟ್ರಿ ಮಾಡೋದ್ರ ಮುಖಾಂತರ ಆ ಒಂದು ಕಾಲೇಜಲ್ಲಿ ಸೀಟ್ ಇದೆಯಾ ಇಲ್ವಾ, ಯಾಕಂದರೆ ಇವಾಗ ಅಪ್ಲಿಕೇಶನ್ ಹಾಕಬೇಕಾದ್ರೆ ಎಷ್ಟೊಂದು ಕಾಲೇಜಸ್ ಹಾಕಿರ್ತಾರೆ, ಅದು ಕಡಿಮೆ ಹಾಕಿರ್ಬೋದು ಅಥವಾ ಜಾಸ್ತಿ ಹಾಕಿರ್ಬೋದು ಅಥವಾ ಈಗ ಆ ಕಾಲೇಜುಗಳಲ್ಲಿ ಸೀಟ್ ಇಲ್ಲದೆ ಹೋಗಿರ್ಬೋದು. ಈ ಥರ ಬೇಸ್ ಮೇಲೆ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಅಂತ ಒಂದು ಅವಕಾಶ ಕೊಡ್ತಾರೆ. ಆಪ್ಷನ್ ಎಂಟ್ರಿ ಮಾಡೋದ್ರ ಮುಖಾಂತರ ವಿದ್ಯಾರ್ಥಿಗಳು ಕಾಲೇಜಸ್ಸನ್ನು ಚೇಂಜಸ್ ಮಾಡ್ಕೊಳ್ಳೋದಕ್ಕೆ ಅಥವಾ ಆ ಒಂದು ಸೀಟ್ ಮೆಟ್ರಿಕ್ಸ್ ನೋಡ್ಕೊಳ್ಳೋದ್ರ ಮುಖಾಂತರ ವಿದ್ಯಾರ್ಥಿಗಳು ಕಾಲೇಜಸ್ಸನ್ನು ಚೇಂಜ್ ಮಾಡೋದಕ್ಕೆ, ಇನ್ನಷ್ಟು ಕಾಲೇಜನ್ನು ಆ್ಯಡ್ ಮಾಡೋದಕ್ಕೆ ವಿದ್ಯಾರ್ಥಿಗಳಿಗೆ ಸುಲಭ ಆಗುತ್ತೆ. ಸೀಟ್ ಮೆಟ್ರಿಕ್ಸ್ನ ಪ್ರಕಾರ ಅಲ್ಲಿ ಸೀಟ್ ಇದೆಯಾ ಇಲ್ವೇ ಅಂತ ತಿಳ್ಕೊಳ್ಳೋದಕ್ಕೆ ಇದೊಂದು ಸೀಟ್ ಮೆಟ್ರಿಕ್ಸ್ ಪ್ರಮುಖ ಪಾತ್ರನ ವಹಿಸುತ್ತೆ. ಮತ್ತು ನೀವು ಮಾಡ್ತಕ್ಕಂಥ ಆಪ್ಷನ್ ಎಂಟ್ರಿನೂ ಕೂಡ ನಿಮಗೆ ಸೀಟ್ ಸಿಗಲೇಬೇಕಾದ್ರೆ ಸೊ ಒಂದು ಪ್ರಮುಖ ಪಾತ್ರನ ವಹಿಸ್ತದೆ ಅಂತ ಹೇಳ್ಬೋದಾಗಿರುವಂಥದ್ದು. ನಿಮ್ಮ ಪರ್ಸೆಂಟೇಜು, ಕ್ಯಾಟಗರಿ ರಿಸರ್ವೇಷನ್ ಎಲ್ಲದರ ಜೊತೆಗೆ ಇದು ಕೂಡ ಮೇನ್ ರೀಸನ್ ಆಗುತ್ತೆ ನಿಮಗೆ ಸೀಟ್ ಸಿಗಬೇಕಾದ್ರೆ. ಸೊ ವಿದ್ಯಾರ್ಥಿಗಳಿಗೆ ಮುಂದಿನ ದಿನಗಳಲ್ಲಿ ನಾವು ನಾಳೆ ಇದೆಲ್ಲ ಒಂದು ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಕಂಟಿನ್ಯೂಸ್ ಆಗಿ ಕೊಡ್ತಾ ಇರ್ತೀವಿ. ಸೀಟ್ ಮೆಟ್ರಿಕ್ಸ್ ಯಾವ ಥರ ನೋಡಬೇಕು ವಿದ್ಯಾರ್ಥಿಗಳು, ಏನು ಎತ್ತ, ಸೊ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಯಾವ ಥರ ಮಾಡಬೇಕು, ಏನು ಮಿಸ್ ಮಾಡಬಾರ್ದು, ಏನು ಮಾಡಬೇಕು ವಿದ್ಯಾರ್ಥಿಗಳು ಅಂತ ಸದ್ಯಕ್ಕೆ ವಿದ್ಯಾರ್ಥಿಗಳಿಗೆ ಸೀಟ್ ಮೆಟ್ರಿಕ್ಸ್ ನಾಳೆ ಫೆಬ್ರವರಿ 3ನೇ ತಾರೀಕು 2024ರಂದು ಪ್ರಕಟ ಆಗ್ತಾ ಇರತಕ್ಕಂಥದ್ದು. ಸೊ ನಮ್ಮ ಕನ್ನಡ ವೇದ ಅಫಿಷಿಯಲ್ ಟೆಲಿಗ್ರಾಮ್ ಗ್ರೂಪ್ ಏನಿದೆಯಲ್ಲ ಅದರಲ್ಲಿ ಕೂಡ ಅಪ್ಲೋಡ್ ಮಾಡಿರುತ್ತೆ, ವಿದ್ಯಾರ್ಥಿಗಳು ವೀಕ್ಷಣೆ ಮಾಡ್ಕೋಬೋದಾಗಿರುತ್ತೆ ಬೇಗನೆ, ಅಥವಾ ವಿದ್ಯಾರ್ಥಿಗಳಿಗೆ ಸರ್ವ ಸಮಸ್ಯೆ ಎಲ್ಲ ಬರ್ತಿರುತ್ತೆ ವೆಬ್ಸೈಟಲ್ಲಿ. ಅದಕ್ಕೆ ಅಂತ ಹೇಳ್ತಾ ಎಲ್ಲ ಅಫಿಷಿಯಲ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಟೆಲಿಗ್ರಾಮಲ್ಲಿ ಸಿಗ್ತಿರುತ್ತೆ. ಈ ಡಿಸ್ಕ್ರಿಪ್ಷನ್ ಇನ್ಸ್ಟಾಮ್ ಲಿಂಕ್ ಕೂಡ ಇರುವಂಥದ್ದು, ಅಲ್ಲಿ ಕೂಡ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನೋಟಿಫಿಕೇಶನ್ PDFs ವೀಕ್ಷಣೆ ಮಾಡ್ಬೋದು. ನಿಮ್ದೇನೋ ಪ್ರಶ್ನೆಗಳಿದೆ ಡೈರೆಕ್ಟಾಗಿ ನಮ್ಮ ಜೊತೆ ಮೆಸೇಜ್ ಮಾಡೋ ಮೂಲಕ ತಮ್ಮ ಪ್ರಶ್ನೆಗಳಿಗೆ ಉತ್ತರ ಪಡ್ಕೋತಾ ಇರ್ಬೋದು ಅಂತ ಹೇಳ್ತಾ, ಹಾಗೆ ವಿದ್ಯಾರ್ಥಿಗಳಿಗೆ ಆದಷ್ಟು ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ವಿಡಿಯೋನ ಶೇರ್ ಮಾಡಿ, ಮಾಹಿತಿನ ತಲುಪಿಸಿ. ಹಾಗೆ ವಿದ್ಯಾರ್ಥಿಗಳು ಪ್ರಮುಖವಾಗಿ ಏನೇನು ಮಾಡಬೇಕು, ಸೀಟ್ ಮೆಟ್ರಿಕ್ಸನ್ನು ಪ್ರಕಟ ಮಾಡ್ತಾರೆ. ಓಕೆ, ಸೀಟ್ ಮೆಟ್ರಿಕ್ಸ್ ಪ್ರಕಟ ಆದಮೇಲೆ ನಾವು ಏನು ಮಾಡಬೇಕು ಅಂತಕ್ಕಂಥ ವಿದ್ಯಾರ್ಥಿಗಳಿಗೆ ಡೌಟ್ ಇರುತ್ತೆ. ವಿದ್ಯಾರ್ಥಿಗಳು ಮಾಡಬೇಕಾಗಿರೋಂಥ ಒಂದು ಕೆಲಸ ಏನಂದರೆ, ಸೊ ಯಾವ್ಯಾವ ವಿದ್ಯಾರ್ಥಿಗಳು ಮಾಡಬೇಕು ಅಂತ ಹೇಳಿದ್ರೆ, ನಿಮಗೆ ಅಂದರೆ 3rd ರೌಂಡಲ್ಲಿ ಮಾತ್ರ ಕಾಲೇಜ್ ಸಿಕ್ಕಿತ್ತು, 3rd ರೌಂಡಲ್ಲಿ ಅಥವಾ ಸ್ಟಾರ್ ಮಾರ್ಕ್ ಬಂದಿದೆ, ಇದು ಕಳೆದ ಯಾವುದೇ ಲಿಸ್ಟಲ್ಲಿ ಹೆಸರು ಬಂದಿಲ್ಲ ಅನ್ಕೊಳ್ಳಿ. 3rd ರೌಂಡಲ್ಲಿ ನಿಮಗೆ ಸ್ಟಾರ್ ಮಾರ್ಕ್ ಬಂತು, ಈ ರೌಂಡ್ಗೆ ನಿಮಗೆ ಆಪ್ಷನ್ ಎಂಟ್ರಿಗೆ ಎಲಿಜಿಬಲ್ ಇರ್ತೀರಾ, ನೀವು ಈ ರೌಂಡಲ್ಲಿ ಸೀಟ್ ಸಿಗೋ ಸಾಧ್ಯತೆ ಇರುತ್ತೆ, ನಿಮಗೆ ಆಪ್ಷನ್ ಎಂಟ್ರಿ ಸರಿಗೆ ಮಾಡಬೇಕಾಗಿರುತ್ತೆ. ಮತ್ತು ಇವಾಗ 3rd ರೌಂಡಲ್ಲಿ ಕಾಲೇಜ್ ಸಿಕ್ಕಿತ್ತು, ಕಳೆದ ಯಾವುದೇ ಲಿಸ್ಟಲ್ಲಿ ಸ್ಟಾರು ಬಂದಿಲ್ಲ, ಏನೂ ಬಂದಿಲ್ಲ, ಇವಾಗ ನನಗೆ 3rd ರೌಂಡಲ್ಲಿ ಕಾಲೇಜ್ ಸಿಕ್ಕಿತ್ತು, ನನಗೆ ಆ ಕಾಲೇಜ್ ಬೇಡ ಅಂತ ನೆಕ್ಸ್ಟ್ ರೌಂಡ್ ಕೊಟ್ಟಿದ್ದೀನಿ, ಈಗ 4th ರೌಂಡ್ಗೆ ಬಂದಿದ್ದೀನಿ. ಈ ವಿದ್ಯಾರ್ಥಿಗಳು ಅಂದರೆ 2 ವಿದ್ಯಾರ್ಥಿಗಳು, ಸೊ ಇವ್ರಿಗೆ ಅವಕಾಶ ಇರುತ್ತೆ ಈ ಒಂದು 4th ರೌಂಡಲ್ಲಿ ಆಪ್ಷನ್ ಎಂಟ್ರಿನೆಲ್ಲ ಮಾಡಿ. ಅಂದರೆ ಬೇರೆಯವರೆಲ್ಲ ಆಪ್ಷನ್ ಎಂಟ್ರಿ ಮಾಡ್ಬೋದು, ಬಟ್ ಯೂಸ್ ಇರೋದಿಲ್ಲ. ಈ ವಿದ್ಯಾರ್ಥಿಗಳಿಗೆ ಅವಕಾಶ ಇರುತ್ತೆ. ಈ ಎಲ್ಲ ವಿದ್ಯಾರ್ಥಿಗಳು ಸೊ 4th ರೌಂಡ್ ಆಪ್ಷನ್ ಎಂಟ್ರಿನ ಸರಿಯಾಗಿ ಮಾಡಬೇಕಾದ್ರೆ ಸೀಟ್ ಮೆಟ್ರಿಕ್ಸ್ ಮೇನ್ ಆಗಿರುತ್ತೆ. ಸೀಟ್ ಮೆಟ್ರಿಕ್ಸ್ ಬಂದಂಥ ಸಂದರ್ಭದಲ್ಲಿ ಸೀಟ್ ಮೆಟ್ರಿಕ್ಸ್ ಈ ಥರ ಇರುತ್ತೆ. ಸೀಟ್ ಮೆಟ್ರಿಕ್ಸ್ ಬಂದಮೇಲೆ ನೀವು ಏನು ಮಾಡಬೇಕು ಇದ್ರ ಬಗ್ಗೆ ನಾನು ತಿಳಿಸುವಂಥದ್ದರೆ, ಸೀಟ್ ಮೆಟ್ರಿಕ್ಸ್ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು. ಸೊ ವಿದ್ಯಾರ್ಥಿಗಳಿಗೆ ಕ್ಯಾಟಗರಿ ವೈಸಲ್ಲಿ ಕಾಲೇಜ್ ನೇಮ್ ಕೊಟ್ಟಿರ್ತಾರೆ ಫಸ್ಟು, ಅದಾದಮೇಲೆ ವಿದ್ಯಾರ್ಥಿಗಳಲ್ಲಿ GM 2A 2B 3A 3B ಕ್ಯಾಟಗರಿ 1 SC ST ಅಂತ ಕ್ಯಾಟಗರೀಸ್ ಎಲ್ಲ ಕೊಟ್ಟಿರ್ತಾರೆ. ಅಲ್ಲಿ ಆ ಒಂದು ವೈಸಲ್ಲಿ ಆ ಕಾಲೇಜಲ್ಲಿ ಎಷ್ಟು ಸೀಟ್ಗಳು ಉಳ್ಕೊಂಡಿದೆ ಅಲ್ಲಿ ಅಂತ ಎಲ್ಲ ಪ್ರಕಟ ಮಾಡಿರ್ತಾರೆ. ಸೊ ಅದರ ಬೇಸ್ ಮೇಲೆ ನೀವು ವಿದ್ಯಾರ್ಥಿಗಳು ಕಾಲೇಜಸ್ಸನ್ನು ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. ಈಗಲೇ ವಿದ್ಯಾರ್ಥಿಗಳು ಸೊ ಅಂದರೆ ಕಳೆದ ವರ್ಷದ ಸೀಟ್ ಮೆಟ್ರಿಕ್ಸ್ ನೋಡಿಕೊಂಡು, ಅಂದರೆ ಕಳೆದ ಒಂದು 3rd ರೌಂಡ್ ನೋಡ್ಬೋದು, ಅಥವಾ ನಾಳೆನೇ ಸೀಟ್ ಮೆಟ್ರಿಕ್ಸ್ ಬಂದಂಥ ಸಂದರ್ಭದಲ್ಲೂ ಕೂಡ ವಿದ್ಯಾರ್ಥಿಗಳು ಸೀಟ್ ಮೆಟ್ರಿಕ್ಸನ್ನು ನೀವು ಒಂದು ಪೆನ್ ಪೇಪರ್ ತೊಗೊಂಡು ಯಾವ ಕಾಲೇಜಸ್ಗಳಿಗೆ ನೀವು ಹಾಕಿದ್ದೀರಾ ಆ ಕಾಲೇಜಸ್ ಸೀಟ್ ಇದೆ ಅಪ್ಲಿಕೇಶನ್ ಹಾಕಿರೋದು, ಮತ್ತು ನೀವು ಸೀಟ್ ಬೇಕಂದರೆ 4th ರೌಂಡಲ್ಲಿ ಯಾವ್ಯಾವ ಕಾಲೇಜಸ್ಸನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಉಳಿತು, ಯಾವ ಕಾಲೇಜನ್ನು ಹಾಕಿದ್ರೆ ನಿಮಗೆ ಸೀಟ್ ಸಿಗುತ್ತೆ. ಮತ್ತು ಗೌರ್ಮೆಂಟ್ ಸೀಟ್ ಬೇಕು ಅನ್ನೋಂಥ ವಿದ್ಯಾರ್ಥಿಗಳಿಗೆ ಕಡ್ಡಾಯವಾಗಿ ಹೇಳ್ತಾ ಇರುವಂಥದ್ದು, ಗೌರ್ಮೆಂಟ್ ಸೀಟ್ ಈಗ 4th ರೌಂಡ್ ತನಕ ಬಂದಿರೋದ್ರಿಂದ ಎಲ್ಲೇ ಸೀಟ್ ಸಿಕ್ಕರು ಎಂಟರ್ ಕರ್ನಾಟಕದಲ್ಲಿ ನೀವು ಹೋಗೋಕೆ ರೆಡಿ ಇರಬೇಕಾಗಿರುತ್ತೆ ವಿದ್ಯಾರ್ಥಿಗಳು. ಸೊ ಇಲ್ಲ ನನಗೆ ಇಲ್ಲೇ ಬೇಕು, ಅಲ್ಲೇ ಬೇಕು, ನನ್ನ ಸರೌಂಡಿಂಗಲ್ಲೇ ಬೇಕು ಅಂದರೆ ಈಗ ಸಿಗೋ ಸಾಧ್ಯತೆ ಇಲ್ಲ. ಸೊ ನೆಕ್ಸ್ಟ್ ಇಯರ್ ಟ್ರೈ ಮಾಡಬೇಕಾಗುತ್ತೆ ಅಷ್ಟೇ ನೀವು. ಸೊ ಈಗ ಸೀಟ್ ಬೇಕೇ ಬೇಕು ಗೌರ್ಮೆಂಟ್ ತೊಂದರೆ, ಎಲ್ಲೇ ಸಿಕ್ಕರು ಹೋಗೋಕೆ ರೆಡಿ ಇರಬೇಕಾಗುತ್ತೆ. ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಸೀಟ್ ಫಿಲ್ ಆಗಿದ್ದಾವೆ. ಪ್ರಮುಖವಾಗಿ ಇನ್ನೊಂದು ಕ್ಯಾಟಗರಿ ಸೀಟ್ಸಲ್ಲಿ ಕಡಿಮೆ ಇರ್ತವೆ. GM ಸೀಟನ್ನು ನೋಡಿ ಹಾಕಿ, ಯಾಕಂದ್ರೆ GM ಕಟ್ ಆಫ್ಗಿಂತ ಜಾಸ್ತಿ ನಿಮ್ಮ ಪರ್ಸೆಂಟೇಜ್ ಇದ್ದರೆ GM ಸೀಟನ್ನು ಕೂಡ ಕೊಡ್ತಾರೆ. GM ಅಂದರೆ ವಿದ್ಯಾರ್ಥಿಗಳಿಗೆ ಜನರಲ್ ಮೆರಿಟ್ ಅಂತ ಅಷ್ಟೇ, ಅದು ಯಾವುದೇ ಕ್ಯಾಟಗರಿ ಬರೋದಿಲ್ಲ. ನಿಮಗೆ ಅಂದರೆ ಜಾಸ್ತಿ ಪರ್ಸೆಂಟ್ ಇರುವಂಥ ಸ್ಟೂಡೆಂಟ್ಗೆ ಸೀಟ್ ಕೊಡ್ತಾರೆ ಅಷ್ಟೇ. ಅದನ್ನೇ ಬಿಟ್ಟರೆ ಏನಿರೋದಿಲ್ಲ. SC ST ವಿದ್ಯಾರ್ಥಿಗಳಿಗೆ ಎಕ್ಸಮ್ಟೆಡ್ ಇರುತ್ತಲ್ಲ, GM ಸೀಟ್ ಕೊಟ್ಟರು ಕೂಡ ಎಕ್ಸಮ್ಟೆಡ್ ಅಂತಲೇ ಬಂದಿರುತ್ತೆ ವಿದ್ಯಾರ್ಥಿಗಳಿಗೆ. ಅವ್ರೇನು SPI ಏನು ಅಮೌಂಟ್ ಪೇ ಮಾಡೋದಿರುತ್ತಲ್ಲ, ಸೊ ಅದೇನು ಪೇ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ GM ಅಂತ ಬಂದರೂ ಕೂಡ, ಸೊ ಹಾಗಾಗಿ ಬೇರೆ ಎಲ್ಲ ವಿದ್ಯಾರ್ಥಿಗಳು 2A 2B 3A 3B ಕ್ಯಾಟಗರಿ 1 SC ST ಯಾವುದೇ ವಿದ್ಯಾರ್ಥಿ ಆದರೂ ಕೂಡ ನಿಮ್ಮ ಕ್ಯಾಟಗರಿಯಲ್ಲಿ ಆ ಕಾಲೇಜಲ್ಲಿ ಸೀಟ್ ಇಲ್ಲ, GM ಇದೆ ಅಂದರೆ GM ಸೀಟ್ ಇದ್ರೂ ಪರವಾಗಿಲ್ಲ, ಆ ಕಾಲೇಜಸ್ಸನ್ನು ಸೆಲೆಕ್ಟ್ ಮಾಡಿ. ಕಾಲೇಜಸ್ ನೀವು ಎಷ್ಟು ಸೆಲೆಕ್ಟ್ ಮಾಡ್ತಿರೋ ಒಂದು ಮ್ಯಾಟ್ರ್ ಅಲ್ಲ, ಹೆಚ್ಚಿಗೆ ಕಾಲೇಜಸ್ನ ಆದಷ್ಟು ನೀವು ಟ್ರೈ ಮಾಡಿ ಅಂದರೆ ಆಯ್ಕೆ. ಬಟ್ ನಿಮಗೆ ಎಲ್ಲಿ ಕಾಲೇಜ್ ಸಿಕ್ಕರೂ ಹೋಗೋಕೆ ರೆಡಿ ಇರಬೇಕು ಅಂತ ಕಾಲೇಜನ್ನು ಮಾತ್ರ ಹಾಕಿ. ಸುಮ್ಮನೆ 5 ಕಾಲೇಜಲ್ಲಿ ಒಳಗಡೆ ಸಿಗುತ್ತೆ, 10 ಕಾಲೇಜ್ ಒಳಗಡೆ ಸಿಕ್ಬಿಡುತ್ತೆ ಬಿಡು ನನಗೆ ಅಂದ್ಬಿಟ್ಟು ಸುಮ್ಮನೆ 100 ಕಾಲೇಜ್ ಆಗ್ತೀರಾ. ಸೊ 199ನೇ ಕಾಲೇಜೇ ನಿಮಗೆ ಸಿಗ್ಬೋದು, 95ನೇ ಕಾಲೇಜ್ ಸಿಗ್ಬೋದು, 87ನೇ ಕಾಲೇಜ್ ಸಿಗ್ಬೋದು, ಯಾವ ಕಾಲೇಜ್ ಬೇಕಾದ್ರೂ ಸಿಗ್ಬೋದಾಗಿರುತ್ತೆ. ಆ ಕಾರಣಕ್ಕೆ ನಿಮಗೆ ಯಾವ ಕಾಲೇಜ್ ಸಿಕ್ಕರೂ ಹೋಗೋಕೆ ರೆಡಿ ಇರ್ತೀರ ಅಂಥ ಕಾಲೇಜುಗಳನ್ನ ಮಾತ್ರ ಹಾಕಿ ಅಂತ ಹೇಳ್ತಾ, ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮುಂದಿನ ದಿನಗಳಲ್ಲಿ ಕೊಡ್ತಾ ಇರ್ತೀವಿ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮ್ಮೆಲ್ಲ ಸ್ನೇಹಿತರಿಗೆ ಮರೀದೆ ವಿಡಿಯೋನ ಶೇರ್ ಮಾಡಿ.